ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 143 ಅದರ 6ನೇ ವಾಕ್ಯ. ಕೈಯೊಡ್ಡಿ ಬೇಡುತ್ತೇನೆ, ಒಣನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕಪಡುತ್ತದೆ. ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಒಂದು ಪ್ರಾರ್ಥನಾ ಗೀತೆಯಾಗಿದೆ. ಅದು ಶಿಕ್ಷಾ ರಕ್ಷಣೆಗಳಿಗಾಗಿ ಪ್ರಾರ್ಥನೆ ಮಾಡುವುದು, ಅಂದರೆ ಶಿಕ್ಷೆಯಿಂದ ರಕ್ಷಿಸುವಂತಹ ಒಂದು ಪ್ರಾರ್ಥನೆ. ಅವನ ಜೀವಿತದಲ್ಲಿ ಬಹಳ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾನೆ. ಪ್ರತ್ಯೇಕವಾಗಿ ಅದರ 3ನೇ ವಾಕ್ಯದಲ್ಲಿ ಓದ್ತೇವೆ, ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ, ನನ್ನ ಆತ್ಮ ಕುಂದಿ ಹೋಗಿಬಿಟ್ಟಿದೆ. ಈಗ ದಾವೀದನ ಜೀವಿತವನ್ನು ತಿಳಿಯದೇ ಇರುವವರು ಯಾರೂ ಇಲ್ಲ. ಸೌಲನಿಂದ, ತನ್ನ ಅಣ್ಣಂದಿರಿಂದ, ಮಗನಾದ ಅಬ್ಷಾಲೋಮನಿಂದ, ಶಿಮ್ಮಿಯಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸುವುದನ್ನು ನೋಡ್ಬೋದು. ಶತ್ರುಗಳು ತುಂಬ ಜನ ಇದ್ದಾರೆ ಅವನಿಗೆ. ಅವನಿಗಿಂತ ಬಲಿಷ್ಠರಾದಂತಹ ಶತ್ರುಗಳು ತುಂಬ ಜನ ಇದ್ದಾರೆ. ಆದರೆ ಅದರ ನಡುವಿನಲ್ಲೂ ಅವನಿಗೊಂದು ನಂಬಿಕೆ ಇತ್ತು, ಅವರೆಲ್ಲರ ಕೈಯಿಂದ ನನ್ನನ್ನು ಬಿಡಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಅವನು ದೇವರ ಸನ್ನಿಧಾನದಲ್ಲಿ ಕೈಯೊಡ್ಡಿ ರಿಕ್ವೆಸ್ಟ್ ಮಾಡಿ ಬೇಡ್ತಾ ಇದ್ದಾನೆ. ಯಾವ ರೀತಿ ಬೇಡ್ತಾ ಇದ್ದಾನೆ? ಒಣನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮ, ಕುಂದಿ ಹೋದಂತಹ ಆತ್ಮ, ಕುಂದಿ ಹೋಗಿರುವಂತಹ ಆ ಆತ್ಮ ದೇವರಿಗಾಗಿ ತವಕ ಪಡ್ತಾ ಇದೆ. ಒಂದು ವೇಳೆ ಬಾಯಾರಿಕೆಯಿಂದ ಬಳಲಿ ಹೋದಂತಹ ನಾವು ಯಾವ ರೀತಿ ನೀರಿಗಾಗಿ ಬಯಸುತ್ತೇವೋ, 42ನೇ ಕೀರ್ತನೆ ಓದ್ತೇವೆ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸ್ತದೆ. ನಮ್ಮ ಜೀವಿತದಲ್ಲಿ ನೀರಿಲ್ಲದೆ ಬಾಯಾರಿಕೆಯಿಂದ ಬಳಲಿ ಹೋದಂತಹ ನಮಗೆ ಬೇರೆ ಏನು ಕೊಟ್ಟರು ನಮಗೆ ಬೇಡ. ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರೋದು ನೀರೇ. ಆದರೆ ಇಲ್ಲಿ ದಾವೀದನು ಹೇಳ್ತಾನೆ, ಸ್ವಾಮಿ, ಆ ರೀತಿಯಲ್ಲಿ ಒಣನೆಲ ಒಂದು ನೀರಿಗಾಗಿ ಯಾವ ಥರ ಬಯಸ್ತದೋ ಬಿರುಕು ಹೋಗ್ಬಿಡ್ತದೆ. ಮಳೆ ಇಲ್ಲದೆ ಇದ್ದಾಗ ಭೂಮಿ ಬಿರುಕು ಅದು ಮಳೆಗಾಗಿ ಕಾಯ್ತಾ ಇರುತ್ತೆ. ಅದು ಒಣಗಿ ಬೆಂಟಾಗಿ ಬಿರುಕು ಹೋಗಿರುತ್ತೆ. ಈಗ ದಾವೀದನು ಹೇಳ್ತಾನೆ, ಸ್ವಾಮಿ, ಆ ರೀತಿ ನಾನು ಕಾಯ್ತಾ ಇದ್ದೀನಿ, ಕೈಯೊಡ್ಡಿ ಬೇಡ್ತಾ ಇದ್ದೀನಿ. ಯಾಕೆಂದರೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ, ಶತ್ರುಗಳ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ನನ್ನ ಜೀವಿತದಲ್ಲಿ ನನಗೆ ಯಾವ ಒಂದು ಪರಿಹಾರವೂ ಇಲ್ಲದ ಹಾಗೆ ನಾನು ಕಷ್ಟಪಡ್ತಾ ಇದ್ದೀನಿ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೇ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಕಷ್ಟದಲ್ಲಿ, ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ದುಃಖಗಳ ಮಧ್ಯದಲ್ಲಿ ನಿನ್ನ ದೇವರಲ್ಲಿ ಆಶ್ರಯಿಸುವಾಗ, ದೇವರ ಮುಖವನ್ನು ನೋಡುವಾಗ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಆ ದಾವೀದನು ಬೇಡುವುದಕ್ಕಿಂತ ಮುಂಚೆ 5ನೇ ವಾಕ್ಯದಲ್ಲಿ ಹೇಳ್ತಾನೆ, ಹಳೆಯ ದಿನಗಳನ್ನು ನಾನು ನೆನೆಸ್ಕೊಳ್ತೀನಿ. ಏನು ಹಳೆಯ ದಿನ? ನಿನ್ನ ಎಲ್ಲ ಕಾರ್ಯಗಳನ್ನು ನಾನು ಧ್ಯಾನಿಸ್ತೇನೆ. ನೀನಿಂದಿನ ದಿನಗಳಲ್ಲಿ ನನಗಾಗಿ ಮಾಡಿದಂಥ ಅದ್ಭುತಗಳು, ನಿನ್ನ ಕೈ ಕೆಲಸಗಳನ್ನು ನಾನು ಸ್ಮರಿಸ್ತೇನೆ. ನೀನೆಷ್ಟು ಅದ್ಭುತ ನನ್ನ ಜೀವಿತದಲ್ಲಿ ಮಾಡಿದ್ದೀಯಾ ಅಂತ ನನಗೆ ಗೊತ್ತು ಸ್ವಾಮಿ. ನೀನೆಷ್ಟು ಅಸಾಧ್ಯವಾದ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡಿದ್ದೀಯಾ. ದಾವೀದನಿಗೆ ಗೊತ್ತು, ನಾನೊಂದು ಸಾರಿ ಸಿಂಹದ ಕೈಗೆ ಸಿಕ್ಕಾಕ್ಕೊಂಡಾಗ, ಕರ್ತನೆ ಕರಡಿಯ ಕೈಗೆ ಸಿಕ್ಕಾಕ್ಕೊಂಡಾಗ ನನ್ನನ್ನು ಅಲ್ಲಿಂದ ಬಿಡಿಸಿದಂತಹ ದೇವರು ನೀನಾಗಿದ್ದರೆ, ಈಗಲೂ ಸಹ ನಾನು ಬೇಡ್ತಾ ಇದ್ದೀನಿ, ಈ ಸೌಲನ ಕೈಯಿಂದ ನನ್ನನ್ನು ಬಿಡಿಸುವುದಕ್ಕೆ ನೀನು ಶಕ್ತನು. ಸೌಲನು ಒಬ್ಬ ರಾಜ, ಒಬ್ಬ ಸಾಧಾರಣ ಒಬ್ಬ ವ್ಯಕ್ತಿಯನ್ನು, ಪ್ರಜೆಯಾಗಿರುವಂತಹ ದಾವೀದನನ್ನು ಕೊಲ್ಲುವುದಕ್ಕಾಗಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸೌಲನಿಂದ ದಾವೀದನಿಗೆ ಕೇಡುಂಟಾದರೂ ದಾವೀದನು ಯಾವ ಕೇಡನ್ನು ಮಾಡದೆ ಒಳ್ಳೆಯದನ್ನು ಮಾತ್ರ ಮಾಡುತ್ತಾ ಮುಂದೆ ಸಾಗ್ತಾ ಇದ್ರೂ ಸಹ ಸೌಲನಿಂದ ದಾವೀದನಿಗೆ ಕೇಡು ಮಾತ್ರ ಬರ್ತಾ ಇದೆ. ದಾವೀದನನ್ನು ಕೊಲ್ಲುವಂತಹ ಒಂದು ಪ್ರಯತ್ನ. ಆಗ ಅವನಿಗೊಂದು ವಿಷಯ ಗೊತ್ತಾಯಿತು, ರಾಜನೇ ನನಗೆ ವಿರುದ್ಧವಾಗಿರುವಾಗ, ರಾಜನೇ ನನ್ನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನವಾಗಿರುವಾಗ ಇನ್ಯಾರನ್ನು ಆಶ್ರಯಿಸಿ ಪ್ರಯೋಜನ ಇಲ್ಲ. ರಾಜಾದಿರಾಜನಾದಂತಹ ದೇವರಲ್ಲಿ ಅವನು ಆಶ್ರಯಿಸ್ತಾ ಇದ್ದಾನೆ. ಈ ಬೆಳಗ್ಗೆ ದೇವರ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನನ್ನ ನಿಮ್ಮ ಜೀವಿತದಲ್ಲಿ ನಮಗೆ ಆಶ್ರಯ ದೇವರು ಮಾತ್ರ, ನಮಗೆ ಸಹಾಯ ದೇವರು ಮಾತ್ರ. ನಮ್ಮ ಜೊತೆಯಲ್ಲಿರುವ ಆತನು
ಆತನು ಮಾತ್ರ. ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಯಾವ ರೀತಿ ಬಿಡಬೇಕೋ ಒಣನೆಲವು ನೀರಿಗಾಗಿಯೋ ಎಂಬಂತೆ ಬೇರೆ ಯಾವ ಆಪ್ಷನ್ ಇಲ್ಲದ ರೀತಿಯಲ್ಲಿ ನನಗೆ ಅವರಿದ್ದಾರೆ ಇವರಿದ್ದಾರೆ ಅಂತಲ್ಲ, ನನಗೆ ಬೇರೆ ಯಾವ ಆಪ್ಷನ್ ಇಲ್ಲ ಸ್ವಾಮಿ. ಈ ಒಣನೆಲಕ್ಕೆ ನೀರಲ್ಲದೆ ಬೇರೆ ಯಾವ ಆಪ್ಷನ್ ಇಲ್ಲ. ಅದೇ ರೀತಿಯಲ್ಲಿ ಕರ್ತನೆ, ನನಗೆ ನೀನಲ್ಲದೆ ಮತ್ತಾರೂ ಆಶ್ರಯ ಇಲ್ಲ. ನೀನೇ ನನಗೆ ಸಹಾಯ ಮಾಡಬೇಕು ಎಂಬ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸು, ಆತನ ಚಿತ್ತಕ್ಕೆ ವಿಧೇಯನಾಗಿರು. ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಕೈಯೊಡ್ಡಿ ಬೇಡೋಣ, ದೇವರ ಸನ್ನಿಧಾನ ನಂಬಿಕೆಯಿಂದ ಬೇಡೋಣ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶ್ರಯಿಸು. ಅವರ ಒಂದು ಕೊರತೆಯ ಮಧ್ಯದಲ್ಲಿ ಅವರು ಬೇಡುವಾಗ ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟು ಜಯವನ್ನು ಕೊಟ್ಟು ಆಶೀರ್ವದಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.